ಶಿವರಾಜ್‌ಕುಮಾರ್ ಹಾಗೂ ರಾಜ್‌ಬಿ ಶೆಟ್ಟಿ ಹಾಗೂ ಉಪೇಂದ್ರ ಅವರ ನಟನೆಯ 45 ಹಾಗೂ ಸುದೀಪ್ ಅವರ ನಟನೆಯ ಮಾರ್ಕ್ ಸಿನಿಮಾ ಒಂದೇ ದಿನ ಥಿಯೇಟರ್ನಲ್ಲಿ ರಿಲೀಸ್ ಆಗಿದ್ದವು. ಈ ಚಿತ್ರಗಳು ತೆರೆಗೆ ಬಂದಿದ್ದು ಡಿಸೆಂಬರ್ 25ರಂದು. ಎರಡೂ ಸಿನಿಮಾಗಳು ಉತ್ತಮ ಪ್ರದರ್ಶನ ಕಂಡಿದ್ದು ಈಗ OTTಯಲ್ಲಿ ಕೂಡ ಈ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ವಿಶೇಷ ಅಂದರೆ ಒಂದೇ ದಿನ ಚಿತ್ರಗಳು OTTಯಲ್ಲಿ ಪ್ರಸಾರ ಆಗ್ತಾ ಇದ್ದಾವೆ. ರಿಲೀಸ್ ಆಗಿದ್ದು ಕೂಡ ಒಂದೇ ದಿನ, ಪ್ರಸಾರ ಆಗ್ತಾ ಇರೋದು ಕೂಡ ಒಂದೇ ದಿನ OTTಲಿ. ಮಾರ್ಕ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 50 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಆ ಒಂದು ಕಲೆಕ್ಷನ್ ಮಾಡಿದಂಥ ಖ್ಯಾತಿ ಮಾರ್ಕ್ ಕೂಡ ಇದೆ. ಈ ಸಿನಿಮಾನ ಕನ್ನಡ ಮಾತ್ರ ಅಲ್ಲದೆ ತಮಿಳಿನಲ್ಲೂ ತೆರೆಗೆ ಬಂತು. ಈ ಸಿನಿಮಾದಲ್ಲಿ ಸುದೀಪ್ ಹೀರೋ ಮ್ಯಾಕ್ಸ್ ಶೇಡ್ನಲ್ಲಿ ಬಂದಂಥ ಈ ಚಿತ್ರ ಭರ್ಜರಿಯಾಗಿ ಇಷ್ಟಪಟ್ಟರು. ಈ ಚಿತ್ರಕ್ಕೆ ವಿಜಯ್ ಕಾರ್ತಿಕೇಯ ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ಮಾರ್ಕ್ ಸಿನಿಮಾದಲ್ಲಿ ಸುದೀಪ್ ಅವರದ್ದು ಪೊಲೀಸ್ ಪಾತ್ರ. ಈ ಚಿತ್ರ ಜನರಿಗೆ ಇಷ್ಟ ಆಗಿದೆ. 2 ದಿನಗಳಲ್ಲಿ ನಡೆಯುವಂಥ ಕಥೆಯನ್ನು ಸಿನಿಮಾ ಹೊಂದಿದೆ. ತಮಿಳು ಪ್ರೇಕ್ಷಕರು ಕೂಡ ಈ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ನೀಡಿದ್ದಾರೆ. ಇನ್ನು ಥಿಯೇಟರ್ನಲ್ಲಿ ಸಿನಿಮಾ ಮಿಸ್ ಮಾಡಿಕೊಂಡವರು ಅಥವಾ ಮತ್ತೊಮ್ಮೆ ಈ ಚಿತ್ರ ನೋಡಬೇಕು ಅಂತ OTTಯಲ್ಲಿ ನೋಡ್ಬೋದು. ಜಿಯೋ ಹಾಟ್ಸ್ಟಾರಲ್ಲಿ ಜನವರಿ 23ರಿಂದ ಈ ಸಿನಿಮಾ ನೋಡ್ಬೋದು. ಇನ್ನು 45 ಚಿತ್ರ ಸಂಗೀತ ಸಂಯೋಜನೆ ಮಾಡಿದಂಥ ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಲ ನಿರ್ದೇಶನದಲ್ಲಿ ಇದು ಅವರಿಗೆ ಮೊದಲ ಸಿನಿಮಾ. ಈ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಯನ್ನು ಸಂಪೂರ್ಣವಾಗಿ ತಲುಪಲು ಚಿತ್ರಕ್ಕೆ ಸಾಧ್ಯವಾಗಿಲ್ಲ. ಆದರೂ ಕೂಡ ಒಂದೊಳ್ಳೆಯ ಸಂದೇಶದ ಜೊತೆಗೆ ಗರುಡ ಪುರಾಣದ ಕಥೆಯನ್ನು ಸಿನಿಮಾದಲ್ಲಿ ಹೇಳಲಾಗಿದೆ. ರಾಜ್‌ಬಿ ಶೆಟ್ಟಿ, ಉಪೇಂದ್ರ ಹಾಗೂ ಶಿವಣ್ಣ ಮೂವರ ಪಾತ್ರಕ್ಕೂ ಸರಿಯಾದ ತೂಕ ಇದೆ. ಶಿವಣ್ಣ ಅವರು ಒಂದು ಕೈ ಮೇಲೆ ಇದ್ದಾರೆ ಅಂದರೆ ತಪ್ಪಾಗಲ್ಲ. ಈ ಚಿತ್ರ ಒಂದು ವರ್ಗದ ಜನರಿಗೆ ಇಷ್ಟ ಆಗಿದೆ. ಈ ಸಿನಿಮಾ OTTಯಲ್ಲಿ ಹೇಗೆ ಗಮನ ಸೆಳೆಯುತ್ತೆ ಎಂಬುದು ಎಲ್ಲರೂ ನೋಡಬೇಕಾಗಿದೆ. ಒಟ್ಟಿನಲ್ಲಿ 2 ಸೂಪರ್ ಹಿಟ್ ಚಿತ್ರಗಳು, ಬ್ಲಾಕ್ ಬಸ್ಟರ್ ಚಿತ್ರಗಳು ಒಂದೇ ಸಲ OTTಗೆ ಬರ್ತಾ ಇದೆ. ಯಾರೆಲ್ಲ ನೋಡೋಕ್ಕೆ ಕಾದು ಕುಳಿತಾ ಇದ್ದಾರೆ ನೋಡ್ಬೋದು.